ಇಟ್ಕೊಂಡಿದ್ದೆ. ಸ್ವಲ್ಪ ಬಿಸಿ ಆದಮೇಲೆ 1 ಕಪ್ ಅಷ್ಟು ಗುರೆಳ್ನ ಹಾಕೊಂಡಿದ್ದೀನಿ. ಹಾಕೊಂಡು ಇದು ಕೂಡ ಸಣ್ಣ ಉರಿ ಇಟ್ಕೊಂಡು ಒಂದು 5 ರಿಂದ 6 ನಿಮಿಷ ಇದನ್ನು ಫ್ರೈ ಮಾಡ್ಕೋತಾ ಇದ್ದೀನಿ. ಇದು ಬೇಗನೆ ಸೀದ್ ಹೋಗೋ ಚಾನ್ಸ್ ಇರುತ್ತೆ. ಇದು ಸೀದ್ ಹೋಗಬಾರ್ದು, ಸ್ವಲ್ಪ ಹಿಡಿದ್ರೆ ಬಿಸಿ ತಾಗಬೇಕು ಮತ್ತು ಹೀಗೆ ಇದು ಚಟಪಟ ಅಂತೇಳಿ ಸೌಂಡ್ ಬಂದು ಸಿಡಿತಾ ಇರಬೇಕು ನೋಡಿ. ಆದಷ್ಟು ಸಣ್ಣ ಉರಿ ಇಟ್ಕೊಂಡು ಇದನ್ನು ಹುರಿದ್ಕೊಂಡಿದ್ದೀನಿ. ನಂತರ ಇದಿಷ್ಟು ಹುರಿದಾದ್ಮೇಲೆ ಅದ ಮಿಕ್ಸರ್ ಜಾರ್ದೊಳಗೆ ಇದನ್ನು ಕೂಡ ಹಾಕೋತಾ ಇದ್ದೀನಿ. ಗುರೆಳ್ಳು ನೋಡಿ. ಇವಾಗ ಇದು ಸ್ವಲ್ಪ ಬಿಸಿ ಆದಮೇಲೆ ಅದ ಜಾರ್ದೊಳಗೆ ಹಾಕೊಂಡಿದ್ದೀನಿ. ಗುರೆಳ್ಳು ಕಾಳನ್ನು ಹಾಕಿ ಇದನ್ನು ಕ್ಲೋಸ್ ಮಾಡಿ 1-2 ರಿಂದ 3 ರೌಂಡು ತಿರ್ಗಿಸ್ಕೊಂಡು ಪೌಡರ್ ಮಾಡ್ಕೋತಾ ಇದ್ದೀನಿ. ಡೈರೆಕ್ಟಾಗಿ ಉಪ್ಪು ಖಾರ ಎಲ್ಲವನ್ನು ಹಾಕಿಬಿಟ್ರೆ ಅದು ಬೇಗ ಸಣ್ಣ ಆಗೋದಿಲ್ಲ. ಹಾಗಾಗಿ ಫಸ್ಟ್ ನಾವು ಈ ಕಾಳುಗಳನ್ನ ಬಿಸಿ ಇರುವಾಗಲೇ ಮಿಕ್ಸರ್ಗೆ ಹಾಕ್ಕೊಂಡು ಪೌಡರ್ ಮಾಡಿಕೊಂಡು ನಂತರ ಇದಕ್ಕೆ ಖಾರದ ಪುಡಿ, ಉಪ್ಪು, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಅರಿಶಿನ ಪುಡಿಯನ್ನು ಹಾಕೋತಾ ಇದ್ದೀನಿ. ಹಾಕಿ ಇದು ಕೂಡ 1-2 ರೌಂಡು ತಿರ್ಗಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಪೌಡರ್ ಬರುತ್ತೆ. ಇದಕ್ಕೆ ಇವಾಗ ಖಾರದ ಪುಡಿ 3 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ, 1 ಟೀ ಸ್ಪೂನು ಉಪ್ಪು, ಅರ್ಧ ಟೀ ಸ್ಪೂನು ಅರಿಶಿನ ಪುಡಿ, 1-2 ಗಡ್ಡೆ ಬೆಳ್ಳುಳ್ಳಿ, 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಇದನ್ನು ಮಿಕ್ಸ್ ಮಾಡಿ ನಂತರ ಕ್ಲೋಸ್ ಮಾಡಿ 1-2 ರೌಂಡು ತಿರುಗಿಸ್ಕೊತಾ ಇದ್ದೀನಿ. ನೋಡಿ ಇದಿಷ್ಟು ಮಿಕ್ಸ್ ಮಾಡಿಕೊಂಡು ಕ್ಲೋಸ್ ಮಾಡಿ ಮತ್ತೆ 1-2 ರಿಂದ 3 ರೌಂಡು ತಿರುಗಿಸ್ಕೊಂಡ್ರೆ ಉಪ್ಪು ಖಾರ ಎಲ್ಲವೂ ಚೆನ್ನಾಗಿ ಹೊಂದ್ಕೊಂಡಿರುತ್ತೆ. ಚಟ್ನಿ ಕೂಡ ಸೂಪರ್ ಆಗಿರುತ್ತೆ. ಗುರೆಳ್ಳು ಚಟ್ನಿ ಪುಡಿ ಇವಾಗ ರೆಡಿ ಆಯಿತು. ಇದನ್ನು ಕೂಡ ಒಂದು ಪ್ಲೇಟಲ್ಲಿ ಹಾಕಿ ತೋರಿಸ್ತೀನಿ ನೋಡಿ. ಇಷ್ಟು ಸಣ್ಣ ಇದ್ದರೆ ಸಾಕು. ನೋಡಿದ್ರಲ್ವಾ, ಗುರೆಳ್ಳು ಚಟ್ನಿ ಪುಡಿ ಅಂದರೆ ಹುಚ್ಚೆಳ್ಳು ಅಂತ ಕೂಡ ಕರಿತೀವಿ. ಹುಚ್ಚೆಳ್ಳು ಚಟ್ನಿ ಪುಡಿ ರೆಡಿ.